ಚಿತ್ತಾಪುರ ತಾಲೂಕಿನ ಕೊಲ್ಲೂರು ಗ್ರಾಮದಲ್ಲಿ ಇವತ್ತು ನಾವು ಇದ್ದೇವೆ. ಇವತ್ತು ಕೊಲ್ಲೂರು ಗ್ರಾಮದಲ್ಲಿ 2,05,00,000 ಕಾಮಗಾರಿಯನ್ನು ನಾವು ವೀಕ್ಷಣೆ ಮಾಡಲು ಬಂದಿದ್ದೇವೆ. ಹಾಗಾಗಿ ಕೊಲ್ಲೂರು ಗ್ರಾಮಸ್ಥರು ಏನಂತಾರೆ ಈ ಕಾಮಗಾರಿಯ ಬಗ್ಗೆ ಕೇಳೋಣ ಬನ್ನಿ. ಏನಿಲ್ಲ, ಇಲ್ಲಿ ತಿರುಗಾಡೋದಕ್ಕೆ ರೋಡ್ ಭಾಳ ತೆಗ್ಗುಗಳು ಬಿದ್ದಿದ್ವು. ಹೌದು, ನೀರು ನಿಂದಿರ್ತವು. ಬಸ್ ಬರ್ಬೇಕಾದ್ರೂ ಆ ಕಡೆ ಈ ಕಡೆ ಓಡಾಡ್ತಾ ಬರ್ತಿದ್ವು. ಹೌದು, ಅಂಥ ಪರಿಸ್ಥಿತಿ ಒಳಗೆ ಇದು ಎಂದಾಗ್ತದಪ್ಪ ರೋಡ್ ಅಂತ ನಾವು ಸ್ವಲ್ಪ ಇದು ಮಾಡ್ತಿದ್ವಿ. ಅಂಥ ಟೈಮ್ನಾಗ ಏನಪ್ಪ ಅಂತಂದ್ರೆ ಇವತ್ತು PMGS ಒಳದಾಗ ಸರ್ಕಾರ ಏನಪ್ಪ ಅಂತಂದ್ರೆ ನಮ್ಗೆ ರೋಡ್ ಮಾಡ್ಯಾರ, ರೋಡ್ ಭಾರಿ ಮಾಡ್ಯಾರ ಬಿಡ್ರಿ. ಎಷ್ಟು ವರ್ಷದಿಂದ ಈಗ ಸಮಸ್ಯೆ ನಿಮಗಿತ್ತು? ಇದು ಭಾಳ ವರ್ಷದಿಂದ ಇದು ಸಮಸ್ಯೆ ಇತ್ತು. ಇದು ಆಗಿಲ್ಲ, ರೋಡೇ ಇದ್ದಿಲ್ಲ ಒಟ್ಟ. ಇದು ಹೊಲ್ದಾಗಿತ್ತು ರೀ, ಜಾಗ ಹೊಲ್ದಾಗಿತ್ತು ರೋಡ್. ಆದ್ರೆ ಮರಮ ರೋಡ, ಅದು ರೋಡ, ಕಚ್ಚಾ ರೋಡ್ ಇತ್ತು. ಡಾಂಬರ್ ಒಂದು ಸರ್ ಮಾಡಿ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಹಾಳಾಗಿ ಹೋಗಿತ್ತು. ಆದ್ರೆ ಇವ್ರು ಬಂದ ಮೇಲೆ ರೋಡ್ ಏನಪ್ಪ ಮಾಡ್ಯಾರ, ನೆನೆಸ್ಬೇಕು ಅವ್ರಿಗೆ कड़ीताना। इनूस बात कर रहा हूँ कोल्लूर गांव से। इधर पेट नाले से जो अंदर आने का रोड है, एक घुटने तक का पूरा पानी ठहरता था उस हालत में। तो प्रियंक साहब ने जब आए, जो अभी ITBT का पंचायत राज का जो मिनिस्टर बने हैं, उसकी वजह से बजट साहब ने बजट ला रहे हैं कि अंदर का जो रोड घुटने का पानी आ रहा था वहाँ से पकड़े पूरा ये रोड जो ऐसा बनाए बहुत ज़बरदस्त बनाए रोड। और ये पीछे हरगढ़, ये चंदा, कंचापुर पर गली बोलते हैं, पूरा जो गली है ना, पहले एक गाड़ी भी नहीं जा सकती थी, उसे वैसा चिक्कड़ एरिया था। तो साहब आने के बाद हर घर के सामने तो पूरा रोड बन गया है। ಭಾಳ ಸುಲಭವಾಗಿ ಯಾರಿಗಿನ ಮಾತಾಡ್ತಕ್ಕಂಥದ್ದು ಇದ್ದಂಥ ಕೆಲಸಗಳು ಯಾವುದೇ ಕೆಲಸ ಜನರವ್ರ ಗಮನಕ್ಕೆ ಹೋಯಿದ್ರೆ ತಕ್ಷಣವೇ ಬಗೆಹರಿಸಿಕೊಟ್ಟಿದ್ದಾರೆ. ಒಂದೇದು, ನಾನು ಫಸ್ಟ್ ಅಧ್ಯಕ್ಷ ಆದಮೇಲೆ ಈ ರೋಡು ಚಾಲು ಮಾಡಬೇಕಾದ್ರೆ ಸರ್ ಗಮನಕ್ಕೆ ಒಂದು ತಂದಿದೆ ಲೆಟ್ರ್. ನಾ ಫೋನ್ ಮಾಡಿ ಒಂದೇ ದಿನದಲ್ಲಿ AW ಅವರು ಮತ್ತು ಎಜುಕೇಷನ್ ಇಂಜಿನಿಯರ್ ಅವರು, ಜೈ ಅವರು ಎಲ್ಲರೂ ಬಂದು ಮೆಜರ್ಮೆಂಟ್ ತೊಗೊಂಡು ಒಂದು ತಿಂಗಳಿಗೆ ರೋಡ್ ರೆಡಿ ಮಾಡಿ ಕೊಟ್ಟರು. ಇದಾದಮೇಲೆ ಮತ್ತು ನಾನು ಮೊನ್ನೆ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ವಿ. ಬೆಳಗಾವಿ ಅಧಿವೇಶನಕ್ಕೆ ಹೋದಲ್ಲಿ ನಾನು ಸರ್ ಒಂದು ಮಾತಾಡಿದೆ, ಸರ್ ಜನರಲ್ ವಾರ್ಡ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಜನರಲ್ ವಾರ್ಡ್ ಒಂದು ಅಂದು ಮಾತಿದೆ. ಅವರೇನು ಹೇಳಿದ್ರು, ಹಿಂದೆ ಮಾತಿನಲ್ಲಿ 3 ಕೋಟಿ ಕೆಲಸ ಕೊಟ್ಟಿದ್ದಾರೆ